ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಾದವಾವಿ ಕೆರೆಯಲ್ಲಿ ಶಾಲಾ ಮಕ್ಕಳು ಅಪಾಯಕಾರಿ ರೀತಿಯಲ್ಲಿ ಕೆರೆ ದಾಟಿ ಶಾಲೆಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸವೇಶ್ವರ ಏತ ನೀರಾವರಿ ಯೋಜನೆಯ ನೀರು ಹರಿಯುವ ಮಾರ್ಗದಲ್ಲಿರುವ ಹಣಮಾಪುರ ವ್ಯಾಪ್ತಿಯ ತೋಟದ ಮನೆಗಳ ಜನರು ಹಾಗೂ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆಯಾಗಿದೆ. ಚಿಕ್ಕ ಮಕ್ಕಳಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳವರೆಗೆ ಪ್ರತಿನಿತ್ಯ ಕೆರೆ ದಾಟುವುದು ಅನಿವಾರ್ಯತೆ ಎದುರಾಗಿದೆ. ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸುರಕ್ಷಿತ ದಾರಿ ನಿರ್ಮಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಆತ್ಮೀಯ ತಾಲೂಕಿನ ಹಣಮಾಪುರ ಗ್ರಾಮದಲ್ಲಿ ಮದಬಾವಿ ಕೆರೆಯಿಂದ ಕಿನಾಲ್ ನೀರು ಸಣ್ಣ ಸಣ್ಣ ಕಿನಾಲ್ಗಳಿಂದ ಮತ್ತು ಮದಬಾವಿ ಕೆರೆಯಿಂದ ಮೊಸರುಗುಪ್ಪಿನ ರಾಣಿವರೆಗೆ ಸತತವಾಗಿ 4 ತಿಂಗಳ ಕಾಲ ಇದು ನೀರು ಹರಿಯುತ್ತಿರುತ್ತದೆ. ತೋಟಪಟ್ಟಿಯ ಎಲ್ಲರಿಗೂ ಮತ್ತು ಶಾಲಾ 30 ವಿದ್ಯಾರ್ಥಿಗಳು ಹೋಗ್ತಾರೆ. ಇಲ್ಲಿ LKG UKG ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಅದರಿಂದ ಗ್ರಾಮ ಪಂಚಾಯತ್ ಜಂಬಿಗಿ PDO ಅವರು ರಾಠೋಡ್ ಸರ್ ಅವರಿಗೂ 4-5 ವರ್ಷಗಳಿಂದ ಸತತವಾಗಿ ಅವರಿಗೆ ಭೇಟಿ ಆದರೂ ಕೂಡ ಅವರು ಏನೂ ಕ್ಯಾರೆ ಅನ್ನುತ್ತಿಲ್ಲ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಯಾರಾಗಲಿ ಇದರ ಬಗ್ಗೆ ಗಮನ ವಹಿಸುತ್ತಿಲ್ಲ. ಅದರಿಂದ ನಮ್ಮ ತೋಟಪಟ್ಟಿಯ ನಿವಾಸಿಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತಿದೆ. ದಿನಾಲೂ ಸಣ್ಣ ಮಕ್ಕಳು ಕೂಡ ಇಲ್ಲಿಂದ ಶಾಲೆಗೆ ಹೋಗುತ್ತಿರುತ್ತಾರೆ. ಅವರಿಗೂ ಕೂಡ ಏನಾದರೂ ಪ್ರಾಣಹಾನಿ ಜೀವಹಾನಿ ಏನಾದರೂ ಆದರೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗುತ್ತದೆ ಇದು. ಅದರಿಂದ ಆದಷ್ಟು ಬೇಗ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನು ಒದಗಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇವೆ.